ಗಗನಚುಕ್ಕಿ ಬರಚುಕ್ಕಿ ಅಂತ ಹೇಳ್ತೀವಲ್ಲ, ಅದರ ಒಂದು ಮಠ ಇದೆ. ಆ ಶ್ರೀಮಠದ ಪೀಠಾಧಿಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಇದುವರೆಗೂ ನಮ್ಮ ಜನತೆಲ್ಲ ಒಟ್ಟಿಗೆ ಇದ್ದಂಥವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಸಂಸ್ಕೃತವನ್ನು ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಒಟ್ಟಿಗೆ ಇದ್ದು ಶಾಸ್ತ್ರಗಳನ್ನು ಕಲಿತು ಅಧ್ಯಯನ ಮಾಡಿ ಪ್ರಚಾರ ಮಾಡ್ತಕ್ಕಂತಹ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಂಡಿದ್ದಂಥ ಈಗ ವೇಳೆ ಆಗಿದೆ. ನಾನು ಆಗಲೇ ಕೇಳಿಕೊಟ್ಟೆ, ಮೊದಲು ಹೇಳಿದ್ದೆ ಅನ್ನಪ್ರಸಾದ ನಿರಂತರವಾಗಿ ನಡೀಲಿ, ನಿಲ್ಲೋದು ಬೇಡ. ಅವ್ರ ಹೆಸರು ಅನ್ನದಾನಪ್ಪ ಸ್ವಾಮಿಗಳು ಅಂತಾನೆ, ನನ್ನ ಹೆಸರು ಅನ್ನದಾನಪ್ಪ ಸ್ವಾಮಿಗಳು ಅಂತಾನೆ. ಹಾಗಾಗಿ ಮೊಟ್ಟ ಮೊದಲು ನಮ್ಮದು ಪ್ರಾತಿನಿಧ್ಯ ಕೊಡ್ತಾ ಇದ್ದು ಅನ್ನದಾನಕ್ಕೆ, ಅದು ನಿಲ್ಲಿಸೋದು ಬೇಡ. ಪೂಜೆ ಉಪನ್ಯಾಸಗಳು ನಿರಂತರವಾಗಿ ನಡೀತಾ ಇರ್ತದೆ. ಇವತ್ತು ಮತ್ತೆ ನಾಳೆ ಬೆಳಗ್ಗೆ ತನಕ ಇದು ನಿರಂತರವಾಗಿ ನಡೀತಕ್ಕಂಥದ್ದು. ಅದರಿಂದ ಬಂದಂಥ ಮಹಾತ್ಮರುಗಳ ಕಡೆಯಿಂದ ಎಲ್ಲರ ಕಡೆಯಿಂದನೂ ಕೂಡ ಉಪನ್ಯಾಸಗಳಿರ್ತದೆ. ನೀವೆಲ್ಲ ಕೇಳಿ ಬಹಳ ಧನ್ಯರಾಗಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಸ್ವಾಮೀಜಿಯವರೆಲ್ಲರೂ ಕೂಡ ಹೊರಡಬೇಕಾಗಿರೋದ್ರಿಂದ ಕೊನೆಯದಾಗಿ ಎಲ್ಲ ಮಹಾತ್ಮರಲ್ಲಿ ಕ್ಷಮೆ ಕೇಳ್ತಾ ಮುಂದುವರಿಸ್ಕೊಂಡು ಹೋಗ್ಬೇಕು ಈ ಕಾರ್ಯಕ್ರಮವನ್ನು. ನಾನು ಒಂದೆರಡು ಆಶೀರ್ವಚನವನ್ನು ಹೇಳಿ ನಾವು ನಿರ್ಗಮಿಸ್ತೀವಿ ಅಂತಕ್ಕಂಥ ಮಾತನ್ನು ಭಜನೆ ಆಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡೋಣ. ಹಾಗಾಗಿ ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಶಿವಾತ್ಮೂರ್ತಿ ಗುರುದೇವಾಯ ನಮಃ. ಓಂ ಶ್ರೀ ಮಾತನ್ನಪೂರ್ಣೇಶ್ವರಿಯೇ ನಮಃ. ಓಂ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಯೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರಾತಸ್ಮರಣೀಯರು, ತ್ರಿವಿಧ ದಾಸೋಹಿಗಳು, ಜಗದ್ವಂದ್ಯರು, ಯುಗ ಯೋಗಿಗಳು, ಅಂಧರ ಕೈಮಣಿಗಳು, ಪರಮಪೂಜ್ಯ ಪದ್ಮಭೂಷಣ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಕೇಳಿಸ್ತದೆ ದಿವ್ಯ ಚೇತನಕ್ಕೆ ಅಂತರಾಳದಲ್ಲಿ ಪ್ರಣಾಮಗಳನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 72ನೇಯ ಸಿದ್ಧ ಸಿಂಹಾಸನಾಧೀಶರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು, ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ವಿಜಯಾನಂದನಾಥ ಮಹಾಸ್ವಾಮಿ ಮಧ್ಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿ ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ಅಳ್ಳಾಡಿಸಿದ್ರು ಬಿದ್ದೋಯ್ತು. ಮಹಾತ್ಮನ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲ ಆಸ್ತಿಕ ಮಹಾಶಯ ಬಂಧುಗಳೇ, ತಾಯಂದರೆ, ಸದ್ಗುರು ಪುತ್ರರೇ, ಪುತ್ರಿಯರೇ, ಮೊದಲ ಬಾರಿಗೆ ಶ್ರೀ ಶ್ರೀ ಚಿಕ್ಕಣ್ಣ ಸ್ವಾಮೀಜಿಯವರ ಕರಕಮಲ ಸಂಜಾತರಾಗಿ ಕುತ್ಕೊಳ್ಳೋ ಗಲಾಟೆ ಮಾಡೋಣಪ್ಪ. ಆಧ್ಯಾತ್ಮಿಕ ವಿಚಾರಧಾರೆಗಳಲ್ಲಿ ತೊಡಗಿಸಿಕೊಂಡು ಭಕ್ತಿ ಜ್ಞಾನ ವೈರಾಗ್ಯಗಳೆಲ್ಲ ಜಗತ್ತಿಗೆ ಸಾರ್ಥ. ಇಂದು ಅವರ ಪುಣ್ಯ ಆರಾಧನೆಯ ಒಂದು ಕಾರ್ಯಕ್ರಮದಲ್ಲಿ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಹೇಳಿ ಮನಸ ಭಗವಂತನನ್ನು ಸ್ಮರಿಸುತ್ತಾ, ಗುರು ಪರಂಪರೆಯಲ್ಲಿ ಚಿಕ್ಕಣ್ಣ ಸ್ವಾಮಿಗಳ ಕರಕಮಲ ಸಂಜಾತರು, ಅಂದನಪ್ಪ ಸ್ವಾಮಿಗಳು, ಸೀತಾರಾಮಪ್ಪ ಸ್ವಾಮೀಜಿಗಳು, ಬ್ಯಾಟಪ್ಪ ಸ್ವಾಮೀಜಿಗಳು,
ಭಾರತಮ್ಮ ತಾಯಿ ಭಾರತಮ್ಮ ತಾಯಿ ಭಾರತಮ್ಮ ತಾಯಿ ಅಂತ ಇಷ್ಟು ಜನ ಆ ದೀಕ್ಷೆಯನ್ನು ಭಾರತಮ್ಮ ಮತ್ತೆ ಶ್ರೀಮತಿ ಜಯಮ್ಮನ ಅವರಿಂದ ದೀಕ್ಷೆಯನ್ನು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತತ್ವಾರ್ಥವನ್ನರಿತು ಸದಾಶಿವನ ನಾಮಸ್ಮರಣೆಯಲ್ಲಿ ನಮ್ಮ ಬದುಕನ್ನು ಬದಲು ಮಾಡಿಕೊಳ್ಳೋದಕ್ಕೆ ಮನುಷ್ಯರಾಗಿ ಜನ್ಮ ಎತ್ತಿದ್ದು ಅದನ್ನು ಬದಲಾವಣೆ ಮಾಡಿಕೊಳ್ಳೋದು ಮಾನವರಾಗಿ ಏನಾಗಬೇಕು ಮಾನವರಾಗಬೇಕು ಮಾನವನಾಗಬೇಕು ಎಂಬ ಯುಕ್ತಿಯಂತೆ ಪಂಚಭೂತಗಳಿಂದಾಗಿರ್ತಕ್ಕಂಥ ಈ ದೇಹ ಸ್ವಾಮೀಜಿಯವರು ಹೇಳಿದ್ರು ಈ ದೇಹ ಪಂಚಭೂತಗಳಿಂದಾಗಿರ್ತಕ್ಕಂಥದ್ದು ಈ ಮಾಂಸಪಿಂಡ ಹೋಗಿ ಯಾವುದರಿಂದ ಇದೆ ಇದು ಮಾಂಸಪಿಂಡ ಹೋಗಿ ಶಿವಪಿಂಡವಾಗಿ ಮಾರ್ಪಾಡು ಮಾಡಿ ದಾರಾರೆಂಬುದ ತಿಳಿಸಿಕೊಟ್ಟಿರುವಂತಹ ಗುರು ಪರಂಪರೆಯಲ್ಲಿ ಬೆಳ್ಕೊಂಡು ಬಂದಿರತಕ್ಕಂತಹ ನೀನು ಯಾರು ನೀನ್ಯಾರು ಸ್ವಾಮೀಜಿಯವರು ಹೇಳಿದ್ರು ಅಂದನಪ್ಪನವ್ರು ಏನು ಹೇಳ್ತಿದ್ರು ಅಂದ್ರು 1 ಮೀಟರ್ ಮಡಕೆ ಇಲ್ಲ 1 ಮೀಟರ್ ಆಭರಣ ಇಲ್ಲ ನೀನ್ ಬಿಟ್ರೆ ದೇವರಿಗೆ ಹೋಗು ಅಂತ ಹೇಳ್ತಿದ್ರು ಅಂತ ಹೇಳಿ ಬಹಳ ಸರಳವಾಗಿ ಸುಲಭವಾಗಿ ನಿನ್ನನ್ನು ನೀನು ತಿಳಿತಕ್ಕಂತಹ ಆಧ್ಯಾತ್ಮಿಕ ವಿಚಾರಧಾರೆಗಳನ್ನು ಬೋಧಿಸುವುದರ ಜೊತೆಗೆ ಸಾಬೀತು ಮಾಡಬೇಕಲ್ಲ ಅದನ್ನು ಹೌದೇ ಅಲ್ವೇ ಅಂತಕ್ಕಂಥ ಸಾಬೀತಾಗಬೇಕಲ್ಲ ಆ ಸಾಬೀತಾಗಬೇಕಾಗಿದ್ರೆ ಏನಾಗಬೇಕು ತತ್ವ ಚಿಂತನೆಯನ್ನು ತುಂಬುವುದು ಅನೇಕ ಮಹಾತ್ಮರುಗಳು ಸಾಧಿಸಿರ್ತಕ್ಕಂತಹ ಸಾಧನೆಗಳ ವಿಚಾರಧಾರೆಗಳನ್ನು ನಿಮಗೆ ತುಂಬುವುದು ಅದಕ್ಕೆ ಹೇಳರು ಗುರುವಿಗೆ ಒಂದು ಶರಣಾರ್ಥಿ ಗುರು ಭಕ್ತರಿಗೆ ಒಂದು ಶರಣಾರ್ಥಿ ಸಾಧನೆ 4 ಸಾಧಿಸುತ್ತಿರುವ ಸಾಧಕರಿಗೆ ಒಂದು ಶರಣಾರ್ಥಿ ನೀವೆಲ್ಲ ಸಾಧನೆಯ 4ನೇ ಆದಿಯಲ್ಲಿ ಸಾಧನೆ ಮಾಡ್ತಾ ಇರ್ತಕ್ಕಂಥ ಚತುಷ್ಪಾದಗಳು ಧರ್ಮ ಕಾಮ ಮೋಕ್ಷಗಳೆಂಬ ಚತುಷ್ಪಾದಗಳನ್ನು ಸಾಧನೆ ಮಾಡ್ತಾ ಇರ್ತಕ್ಕಂತಹ ಸಾಧಕರು ನೀವೆಲ್ಲ ಆ ಮಾರ್ಗವನ್ನು ತೋರಿಸ್ಕೊಟ್ಟಿರ್ತಕ್ಕಂಥವನು ಯಾರು ಒಬ್ಬ ಈ ಜಗತ್ತಿನಾಗಿದ್ದಾನೆ ಅಂದರೆ ಯಾರವನು ಗುರು ಅದಕ್ಕೆ ಗುರುಗೆ ನಗರೋರಧಿಕ ಅಂತ ಹೇಳ್ತಾರೆ ನಗರೋರಧಿಕಂ ಗುರುಶಾಸನತೋ ಹರಿಶಾಸನತೋ ಶಿವಶಾಸನತೋ ಅಂತ ಜಗತ್ತಿಗೆ ಅತಿಯಾದ ದೊಡ್ಡ ವಸ್ತು ಯಾವ್ದಾರ ಒಂದು ಇದೆ ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ ತಾಯಿ ಅಂತ ಹೇಳ್ತೀವಿ ನಿಜ ತಾಯಿಗಿಂತಲೂ ಮಿಗಿಲಾಗಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಗುರು ಒಬ್ಬನೇ ಭವಬಂಧನದಿಂದ ನಮ್ಮನ್ನ ಬಿಡಿಸಿ ಭವಸಾಗರವನ್ನು ದಾಟಿಸ್ತಕ್ಕಂಥವ್ನು ಯಾರು ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನೀವೆಲ್ಲ ಇಷ್ಟು ಜನ ಯಾಕೆ ಸೇರಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಭವಸಾಗರದಿಂದ ನಿಮ್ಮನ್ನ ಮುಕ್ತಿ ಕೊಡ್ತಿರ್ತಕ್ಕಂತಹ ಗುರು ಆಗಿರೋದ್ರಿಂದ ಗುರುಜಿ ಹೇಳಿದ್ರು ಗುರು ಬ್ರಹ್ಮನೂ ಹೌದು ವಿಷ್ಣುನೂ ಹೌದು ಪರಬ್ರಹ್ಮನೂ ಹೌದು ಮಹೇಶ್ವರನೂ ಹೌದು ಸರ್ವವೂ ಕೂಡ ಗುರುನೇ ಆಗಿರ್ತಾನೆ ಅಂತ 2 ಅಕ್ಷರ ಗುರು 2 ಅಕ್ಷರ ಅಂಧಕಾರದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಜ್ಞಾನ ನಹಿ ಜ್ಞಾನೇನ ಸದೃಶಂ ಅಂತ ಕರಿತೀವಿ ಏನಗಂದ್ರೆ ಜ್ಞಾನವಿಲ್ಲದ ಕೋಣ ಸಾಧನವಾದೀತೆ ಇನ್ನೇನಿನ್ನೇನು ಅಂತ ತತ್ವದಲ್ಲಿ ಹೇಳ್ತಿರಲ್ಲ ಹೌದಾ ಜ್ಞಾನವಿಲ್ಲದ ಕೋಣ ಸಾಧನವಾದೀತೆ ಅದು ಕಟ್ಕೊಂಡು ಹೊರ ಉಳಕ್ಕಾಗತ್ತಾ ಕೆಸರುಗದ್ದೆ ಮಾಡೋಕ್ಕಾಗತ್ತ ಆಗಲ್ಲ ಎತ್ತೇರಿನ ಕಡೆ ಕೋಣ ನೀರಿನ ಕಡೆ ಅಂತ ಹಾಕುತ್ತೆ ಈ ಸಂಸಾರ ಭವಬಂಧನದಿಂದ ಬಿಡಿಸ್ಕೊಳ್ಬೇಕು ಅಂತ ಹೇಳಿದಾಗ ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ನಾವೆಲ್ಲ ನಡೆದುಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ ಇದನ್ನ ಮನವರಿಸಿದಂತಹ ನಮ್ಮ ಜಗದ್ಗುರು
ಪದ್ಮಭೂಷಣ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಪ್ರಪಂಚದಾದ್ಯಂತ, ಕರ್ನಾಟಕ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ, ದೇಶಾದ್ಯಂತ ಅನೇಕ ಮಹಾಕುಮರಗಳನ್ನು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ, ಮಠಮಾನ್ಯಗಳನ್ನು ನಿರ್ಮಾಣ ಮಾಡಿ, ಜಗತ್ತಿಗೆ ಲೋಕ ಕಲ್ಯಾಣಾರ್ಥಕವಾಗಿ ಜನತೆಯಲ್ಲಿರ್ತಕ್ಕಂಥ ಅಜ್ಞಾನವನ್ನು ಅಳಿಸಿ ಜ್ಞಾನದ ಮಾರ್ಗವನ್ನು ತೋರಿಸಿ ನಿಮ್ಮನ್ನೆಲ್ಲ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಹಾದಿಯಲ್ಲಿ ಕರ್ಕೊಂಡು ಹೋಗ್ಲಿ ಇರ್ತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಇಡೀ ಪ್ರಪಂಚದಾದ್ಯಂತ ಮಠಮಾನ್ಯಗಳನ್ನು ನಿರ್ಮಾಣ ಮಾಡಿ, ಅದಷ್ಟೇ ಅಲ್ಲದೆ 1.5 ಲಕ್ಷಕ್ಕೂ ಮೀರಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಅನ್ನದಾನವನ್ನ ಮಾಡ್ತಾ ಇದ್ದಾರೆ, ಜ್ಞಾನದಾನವನ್ನ ಕೊಟ್ಟಿದ್ದಾರೆ, ಆರೋಗ್ಯ ದಾನವನ್ನ ಕೊಟ್ಟಿದ್ದಾರೆ, ಆಶ್ರಯದಾತರಾಗಿದ್ದಾರೆ. ಇದೆಲ್ಲ ಯಾರು ಮಾಡಕ್ ಸಾಧ್ಯ ಆಗುತ್ತೆ? ಯಾರು ಮಾಡಕ್ ಸಾಧ್ಯ? ಕೋಟಿ ಕೋಟಿ ಹಣ ಮಡಿಕೊಂಡಿರೋ ಯಾರು ಮಾಡಕ್ಕಾಗತ್ತ? ಇಲ್ಲ. ಅದಕ್ಕೆ ಮೊದಲು ನಾನು ಮಾತನಾಡುವಾಗ ಹೇಳಿದೆ, ಸ್ವಾಮೀಜಿಯವರ ಹತ್ರ ಎಷ್ಟು ಚಿನ್ನ ಇತ್ತು, ಎಷ್ಟು ದುಡ್ಡಿತ್ತು, ಎಷ್ಟು ಬಂಗಾರ ಇತ್ತು, ಯಾವುದನ್ನು ಇಟ್ಕೊಳ್ಳದೆ ಇರ್ತಕ್ಕಂಥವನೇ ದೊಡ್ಡ ತ್ಯಾಗಿ. ಭಗವದ್ಗೀತೆ ಓದಿ ಅಂತ ಹೇಳ್ತಾರಲ್ಲ, ಭಗವದ್ಗೀತೆ ಗೀತಾ 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 ಅಂತ ಕಂಟಿನ್ಯೂಸ್ ಆಗಿ ಹೇಳಿದ್ರೆ ಏನಾಗುತ್ತೆ? ಅದು ತ್ಯಾಗಿ 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 ತ್ಯಾಗಿ. ಭಗವದ್ಗೀತೆಯ ಒಟ್ಟು ಸಾರಾಂಶ ಏನಪ್ಪಾ ಅಂತ ಹೇಳಿದ್ರೆ ತ್ಯಾಗಿಯಾಗು. ಎಲ್ಲ ಭೋಗದ ಬದುಕಿನಲ್ಲಿದ್ದೀವಿ, ಹೌದಾ? ನಾನು ನನ್ನದು ಎಂಬತಕ್ಕಂತಹ ಮಮಕಾರದಲ್ಲಿ ತುಂಬಿಕೊಂಡಿದ್ದೀನಿ. ಇದರಿಂದ ಬಿಡುಗಡೆಯನ್ನು ಹೊಂದಬೇಕಾಗಿದ್ರೆ ನೀನೇನಾಗಬೇಕು? ತ್ಯಾಗಿಯಾಗು. ಈಗ ನೀವೆಲ್ಲ ತ್ಯಾಗ ಮಾಡಿ ಬಂದಿರೋದು, ಈಗ ಇಲ್ಲಿ ಕೂತಿರ್ಬೇಕಾದ್ರೆ ತ್ಯಾಗ ಮಾಡಿ ಬಂದಿದ್ದೀರಾ. ಇಲ್ಲಿ ಮನೆಯೆಲ್ಲ ಬಿಟ್ಟು ಬಂದಿದ್ದೀರಾ. ಈಗ ಯಾರು ಏನ್ ಬೇಕಾದ್ರು ಅಂದ್ಕೊಳ್ಳಿ, ಏನ್ ಬೇಕಾದ್ರೂ ಕಳ್ತನ ಮಾಡ್ಕೊಂಡು ಹೋಗ್ಲಿ, ಏನಾರ ಬೈಕೊಳ್ಳಿ, ಅತ್ತೆನಾರ ಬೈಕೊಳ್ಳಿ, ಮಾವನಾರ ಬೈಕೊಳ್ಳಿ, ಗಂಡನಾರ ಬೈಕೊಳ್ಳಿ, ಹೌದಾ? ಎಲ್ಲಾನು ವಂಚಿತ ಮಾಡಿ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ? ಮಠಕ್ಕೆ ಹೋಗ್ತಾ ಇದ್ದೀವಿ. ಸ್ವಾಮೀಜಿ ಹೇಳಿದ್ರು, ಏನಾದ್ರು ತಪ್ಪಿಸ್ಕೊಂಡ್ರೆ ಮನೆ ಮಠ ಜೋಪಾನ ಅಂತಿದ್ರು ಅಂತ ಗುರುಗಳು ನಮ್ಗೆಲ್ಲ ಹೇಳ್ತಿದ್ರು. ಅದನ್ನ ಮನೆ ಮಠ ಬಿಟ್ಬಿಟ್ಟು, ಮಠ ಬಿಟ್ಬಿಟ್ಟು ಮನೆ ಮಾತ್ರ ಜೋಪಾನ ಮಾಡಿಕೊಂಡು, ಅದಕ್ಕೆ ಏನಾಯ್ತು? ನೋವು, ದುಃಖ, ಸಂಕಟ ಎಲ್ಲ ಶುರುವಾಯಿತು. ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಬಹುದು, ಹೌದಾ? ಮಠ ಬಿಟ್ಬಿಟ್ಟಾಗ ಮನೆ ಬಿಟ್ಟರೆ ಎಲ್ಲಿ ಬರಬೇಕಾಗಿತ್ತು? ಮಠಕ್ಕೆ ಬರ್ಬೇಕಾಗಿತ್ತು. ಮಠಕ್ಕೆ ಬಂದಿದ್ದೀರ, ನೀವೆಲ್ಲ ಬಂದಿದ್ದೀರಾ. ಮಠ ಅಂತ ಹೇಳಿದ್ರೆ ಮಟ್ಟನೂ ಆಗುತ್ತೆ. ಏನು ಮಟ್ಟ? ಮಟ್ಟ ಅಂದ್ರೆ ಸಮತಟ್ಟಾಗಿರ್ತಕ್ಕಂಥದ್ದಾಗುತ್ತೆ. ಸಮತಾ ಭಾವನೆ ಎನ್ನುವುದು ಬರುತ್ತೆ. ಸಮತಾ ಭಾವನೆ ಅಂತ ಯಾವುದದು? ಆತ್ಮಾನಾತ್ಮ ಸಂಬಂಧ, ನಾನು ಆತ್ಮ ನೀನು ಆತ್ಮ ಎಂಬತಕ್ಕಂಥ ಏಕಭಾವ ಬರುತ್ತೆ, ಹೌದಾ? ಎರಡೆಂಬ ಭ್ರಾಂತಿ ಹೋಗಲಿಲ್ಲ. ಆಮೇಲೆ ಎರಡೆಂಬ ಭ್ರಾಂತಿ ಅಂದ್ರೆ ಯಾವುದು? ಯಾವುದು? ನಾನ್ ಬೇರೆ ನೀನ್ ಬೇರೆ ಅಂತ ಎರಡು ಹೋಗ್ಬೇಕು. ಶಿವಜೀವರು ಎಂದೆರಡಿಲ್ಲ, ಪರಶಿವಮಯವೇ ಜಗವೆಲ್ಲ, ಭವಕಾನನವನ್ನು ದಯಿಸುವ ಮಂತ್ರವ ಭುವನದಿ ಗುರುಪುತ್ರನೆ ಬಲ್ಲ. ಇವೆಲ್ಲ ಗುರುಮಕ್ಕಳು, ಹೌದಾ? ಈ ಭುವನದಿ ಭವಸಾಗರವನ್ನ ದಾಟತಕ್ಕಂಥದ್ದು ಯಾರು ಗೊತ್ತಿರ್ತದೆ? ಭುವನದಿ ಗುರುಪುತ್ರನೇ ಬಲ್ಲ. ಎಂತ ಪುತ್ರ? ಇವೆಲ್ಲ ಗುರುಪುತ್ರರ, ಹೌದಾ? ಗುರುಪುತ್ರರಾಗಬೇಕು. ಎಂತ ಪುತ್ರರಾಗಬೇಕು? ಗುರುಪುತ್ರರಾಗಬೇಕು. ಗುರು ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ. ಎಂತ ಪುತ್ರರಾಗಬೇಕು? ಜ್ಞಾನದ ಬೆಳಕಿನ ಪುತ್ರರಾಗಿರ್ಬೇಕು. ಸುಜ್ಞಾನ, ಜ್ಞಾನದ ಬೆಳಕಿನಲ್ಲಿರ್ಬೇಕು. ಅದು ಯಾವುದು ಜ್ಞಾನ ಅಂತ ಹೇಳಿದ್ರೆ ನಮಗ್ ಗೊತ್ತಾಗುತ್ತೆ. ಕತ್ತಲೆ ಯಾವುದು, ಬೆಳಕೆ ಯಾವುದು, ತಪ್ಪು ಯಾವುದು, ಒಳ್ಳೇದು ಯಾವುದು, ಎರಡು ಗೊತ್ತಿದೆ. ನಾವು ಯಾವ್ದನ್ನ ಗ್ರಹಿಸ್ಕೋಬೇಕಾಗಿದೆಯೋ ಅದನ್ನ ನಾವು ಇವತ್ತು ಗ್ರಹಿಸ್ಕೋಬೇಕಾಗಿದೆ, ಹೌದಾ? ಯಾವ್ದನ್ನ ಬಿಡಬೇಕು, ಯಾವ್ದನ್ನ ಪಡ್ಕೊಳ್ಬೇಕು. ಯಾವುದನ್ನ ಪಡ್ಕೊಳ್ಬೇಕು ಅನ್ನೋದನ್ನ ನೀವು ಮೊದಲು ತಿಳ್ಕೋಬೇಕಾಗಿದೆ. ನಮ್ಮ ಸ್ವಾಮೀಜಿಯವರು ಮೊನ್ನೆ ಹೇಳ್ತಾ ಇದ್ರು, ಅಂದಾನಪ್ಪ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಎಂಥದ್ದು ಅಂದ್ರೆ, ನಮ್ಮ ಪ್ರಾಂತ್ಯದಲ್ಲಿ ಚಿಕ್ಕಣ್ಣ ಸ್ವಾಮೀಜಿಯವರ ಶಿಷ್ಯ ಪರಂಪರೆಯಿಂದ ಹಿಡಿದು ಸೀತಾರಾಮ ಸ್ವಾಮಿಗಳು, ನಮ್ಮ ಕನಕಪುರ ಭಾಗದಲ್ಲಿ ತಿಂಗಳಿನಲ್ಲಿ ಸೀತಾರಾಮ ಸ್ವಾಮೀಜಿಯವರು ಅಲ್ಲಿ ಮಠ ಕಟ್ಟಿ ಅಲ್ಲಿ ಭಕ್ತರನ್ನ ಬೆಳೆಸಿದ್ದಾರೆ.
ಈ ಪರಂಪರೆ ಹೇಗೆ ಬೆಳಕೊಂಡು ಬಂದಿದೆ ಗುರು ಪರಂಪರೆ ಅಂತ ಹೇಳಿದ್ರೆ, ಈ ಕಡೆ ಮಳವಳ್ಳಿ ಭಾಗದಲ್ಲಿ ನಮ್ಮ ಮಾಧವ ಸ್ವಾಮಿಗಳು ಅವರು ಸಂಸಾರಿಗಳಾಗಿದ್ರು ಕೂಡ ಬಸವಣ್ಣವರ ತತ್ವವನ್ನ ಬಾಯಿನಲ್ಲೇ ಇಟ್ಕೊಂಡಿದ್ರು. ಎಲ್ಲಿ ಬೇಕಂದ್ರೆ ಅಲ್ಲಿ ಹೇಳ್ಬಿಡೋರು, ಹರಿಕಥೆ ರೂಪದಲ್ಲಿ ಹೇಳೋರು, ಕಥಾ ರೂಪದಲ್ಲಿ ಹೇಳೋರು, ಆಧ್ಯಾತ್ಮಿಕದ ವಿಚಾರಗಳನ್ನ ಅರ್ದು ನುಂಡ್ಕೊಂಡಿದ್ರು ಬಸವಣ್ಣವ್ರ ತತ್ವದಲ್ಲಿ. ಅವ್ರು ಬಸವಣ್ಣವ್ರ ತತ್ವ ಅಂತ ಬೋರ್ಡ್ ಹಾಕೊಂಡಿದ್ರು, ಈಗ ಮಾಡ್ತಾ ಇದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಜಾತಿ ಭೇದ ಮಾಡ್ತಾರೆ. ಆದರೆ ಮಾಧವ ಸ್ವಾಮಿಗಳು ಪರಿಪೂರ್ಣವಾಗಿ ಮುಗಿದಂತವ್ರು, ಅಷ್ಟೊಂದು ಅದ್ಭುತವಾದಂತಹ ಸಾಧನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾಧನೆ ಆಗಬೇಕೆ ವಿನ, ಅದಕ್ಕೆ ಮೊದಲೇ ಹೇಳಿದೆ, ಸಾಧನೆ ನಾಲ್ಕನು ಸಾಧಿಸುತ್ತಿರುವ ಸಾಧಕರಿಗೆ ಶರಣಾರ್ಥಿ. ಅಲ್ಲಿ ಸಾಧನೆ ಆಗ್ಬೇಕು, ಸಾಧನೆ ಮಾಡಿದವರು ಮಾತ್ರ ಅಲ್ಲಿ, ಇಲ್ಲ ಅಂದ್ರೆ ಇಲ್ಲ. ನೀವೆಷ್ಟು ಹೇಳ್ಕೊಂಡ್ರು ಅಷ್ಟೇ, ವೇಷಭೂಷಣಗಳಿಂದ ಜೀವನ್ ಮುಕ್ತಿಯನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಸಾಧನೆಯನ್ನ ಮಾಡೋದ್ರಾಗ ಮಾತ್ರ ಸಾಧ್ಯ. ನೀವ್ ಹೆಂಗಾರ ಅರ್ಕಲ್ ಬಟ್ಟೆ ಹಾಕೊಂಡಿರಿ, ಹಳ್ಳಿಲಿ ಹೇಳ್ತೀವಲ್ಲ, ಅರ್ಕಲ್ ಮನೆಯಲ್ಲಿ ಜೇನ್ ಕಟ್ಟೋದು, ಹೌದಾ? ಹೋಲ್ ಜೇನ್ ಕಟ್ಟೋದಲ್ಲಿ ಅರ್ಕಲ್ ಮನೆಯಲ್ಲೇನೆ ಹಾಗಿರ್ತದೆ. ಯಾರೇ ಆಗಿರ್ಲಿ, ಇಲ್ಲಿ ಬಡವ ಶ್ರೀಮಂತ ಅಥವಾ ಏನು ದೊಡ್ಡ ಸಾಹುಕಾರ ಬಂದವನೇನುದಲ್ಲ. ಇಲ್ಲಿ ವಿದ್ಯಾ ದೊಡ್ಡ ವಿದ್ಯಾವಂತ ಅನ್ನುವಾಗೂ ಇಲ್ಲ. ಇಲ್ಲಿ ಅವಿದ್ಯಾಪಾದ ವಿದ್ಯಾಪಾದ ಅಂತ ಎರಡಿದೆ. ಯಾವುದು? ಭಕ್ತಿ, ಜ್ಞಾನ, ವೈರಾಗ್ಯ, ಹರಿಷಟ್ವರ್ಗಗಳ ನಿಗ್ರಹ, ಅಷ್ಟಮತಗಳನ್ನ ನಿಗ್ರಹಿಸಿಕೊಂಡಿರ್ತಕ್ಕಂತಹ, ಸತ್ಯ ಧರ್ಮ ನ್ಯಾಯ ನೀತಿನಲ್ಲಿ ನಡೀತಾ ಇರತಕ್ಕಂಥವನು, ಅಕ್ಷರ ಜ್ಞಾನ ಇಲ್ಲದೆ ಇದ್ರು ಕೂಡ ಅವನು ವಿದ್ಯಾಪಾದದಲ್ಲಿದ್ದಾನೆ. ಡಬಲ್ ಗ್ರಾಜುಯೇಟ್ ಮಾಡ್ಕೊಂಡು ಬಂದಿನಿ ಅಂತ ಹೇಳಿ ಸೂಟು ಬೂಟ ಹಾಕೊಂಡ್ಬಂದು ಅವನ ಹತ್ರ ಅಹಂಕಾರ, ನಾನತ್ವ, ಅಷ್ಟಮದ ಎಲ್ಲ ತುಂಬಿಕೊಂಡು ತುಡುಕ್ತಾ ಇದ್ರೆ, ಅವನು ಅದೆಷ್ಟೇ ವಿದ್ಯೆ ಕಲ್ತ್ಕೊಂಡ್ ಬಂದಿದ್ರು ಅಕ್ಷರ ವಿದ್ಯೆನ, ಅವನು ಅವಿದ್ಯಾಪಾದದಲ್ಲಿದ್ದಾನೆ ಅಂತ. ಇದಕ್ಕೆ ವಿದ್ಯೆ ಬೇಕಾಗಿಲ್ಲ. ಯಾವ ವಿದ್ಯೆ? ಅಕ್ಷರ ವಿದ್ಯೆ ಬೇಕಾಗಿಲ್ಲ, ಬ್ರಹ್ಮ ವಿದ್ಯೆ ಬೇಕು. ಹೇಳಿದಾಗಲೇ ಹೇಳಬೇಕು ಬ್ರಹ್ಮ ವಿದ್ಯವ, ಹೇಳಿದಾಗಲೇ ಹೇಳಬಾರದು ಬ್ರಹ್ಮ ವಿದ್ಯವ ಅಂತ ಎರಡೂ ಇದೆ. ಯಾರಿಗೆ? ಕೇಳಿದಾಗಲೇ ಹೇಳಬೇಕಾಗಿರೋದು ಬ್ರಹ್ಮ ವಿದ್ಯೆನ ಯಾರಿಗೆ? ಜ್ಞಾನಿಗೆ. ಹೌದು, ಗುರು ಮಕ್ಕಳಿಗೆ ಹೇಳ್ಬೇಕು. ಗುರು ಅದಕ್ಕೆ ಭುವನದಿ ಗುರುಪುತ್ರನೇ ಬಲ್ಲ, ಭವಕಾನನವನ ದಯಿಸುವ ಮಂತ್ರವ ಭುವನದಿ ಗುರುಪುತ್ರನೇ ಬಲ್ಲ. ಈ ಗುರು ಚೆನ್ನಾಗವ್ರೆ, ಆ ಗುರು ಚೆನ್ನಾಗವ್ರೆ, ಅಲ್ಲದೆ ಇಲ್ಲದೆ ಅಂತ ಹುಡುಕಬೇಡಿ. ಎಲ್ಲಿ ಹುಡುಕಿದರಿಲ್ಲ ಶಿವನು ನಿನ್ನೊಳಗೆ ಇಹನು ನೋಡನ್ನ. ನಿನ್ನೊಳಗೆ ಇರೋದವನು, ಬೇರೆ ಕಡೆ ಇಲ್ಲ. ಅದರಿಂದ ಇದನ್ನೆಲ್ಲ ಹತ್ಕೊಳ್ಬೇಕಾದಂತ ಸಂದರ್ಭ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ನೀವು ತಿಳ್ಕೊಳ್ಬೇಕಂತ ಹೇಳಿದಾಗ ನೀವೆಲ್ಲೆಲ್ಲ ಹೋದ್ರಿ ಹುಡುಕಿದ್ರೆ ಸಿಕ್ಕಲ್ಲ. ಸಿಗ್ಬೇಕಾಗಿರೋದೆಲ್ಲಿ? ಎಲ್ಲಿ ಪಡ್ಕೋತೀರಾ? ಎಲ್ಲಿ ಪಡ್ಕೋಬೇಕು? ಗುರುವಿನ ಸನ್ನಿಧಿಯಲ್ಲೇ ಪಡ್ಕೋಬೇಕು. ಗುರುವಿನ ಸನ್ನಿಧಿಯಲ್ಲಿ ಪಡ್ಕೋಬೇಕೆ ವಿನಃ ಬೇರೆ ಕಡೆ ನಿಮ್ಗೆಲ್ಲೂ ದೊರಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಠ ಮಂದಿರಗಳು ಹಾಕಬೇಕು ಅಂದ್ರೆ ಇವತ್ತು ಗೊತ್ತಾಗುತ್ತೆ. ಅದನ್ನ ಹೇಳಿದೆ ನಾನು, ಶರಣರ ಮನವ ಮರಣದಿ ನೋಡ ಅಂತ ಹೇಳಿದಾಗ ಇವತ್ತು ಗೊತ್ತಾಗ್ತಾ ಇದೆ. ಅಂಗನಪ್ಪನವ್ರು ಇದ್ದೊತ್ತಿ ಏನೇನು ಆಯ್ತಾ ಇತ್ತು, ಈಗ ಇಲ್ಲೇ ಇರೋದ್ರಿಂದ ಏನೇನು ಆಯ್ತಾ ಇದೀವಿ ನಾವು ಅಂತ ಈಗ ನಿಮಗೂ ಗೊತ್ತಾಗ್ತಾ ಇದೆ. ಹೌದಾ? ಈಗ ಯೋಚನೆ ಮಾಡ್ತಾ ಇದ್ದೀರಾ, ಮುಂದಕ್ಕೆ ಯಾರಿಲ್ಲಿ? ಏನ್ ಮಾಡೋದು? ಯಾರಿರ್ತಾರೆ ಗುರುಗಳು? ಬೇಕಾ ಬೇಡವಾ? ಬೇಕು. ಯಾರಿದ್ದೀರಿ? ಕೈ ಎತ್ತಿ, ನಾನು ಗುರುಗಳಾಗ್ತೀನಿ ಅನ್ನೋರು ಯಾರು ಇಲ್ಲ. ಯಾರು ಇಲ್ಲ. ಯಾಕೆ ಇಲ್ಲ? ಹೌದಾ? ಸಂಸಾರಿಗಳಾಗಿದ್ರೆ ಎಷ್ಟು ಜನ ಬೇಕಾದ್ರೆ ಕೈ ಎತ್ತೀರ. ಸ್ವಾಮಿ ಎಣ್ಣೆ ಸಿಗ್ತಾ ಇಲ್ಲ ಅಂದ್ರೆ ಮಸ್ತ್ ಸನ್ಯಾಸಿಯಾಗಿದ್ರೆ ಯಾರು? ಹೌದಾ? ಇದು ಪ್ರಶ್ನೆ, ಕಾಣಿಸ್ತಾ ಇರ್ತಕ್ಕಂಥ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಯಾರಿಗೆ ಯೋಗ್ಯತೆ ಇರ್ತದೋ ಅವ್ರು ಮಾತ್ರ ಲಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಅರ್ಹತೆ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿದ್ದಾಗ ಆ ಸ್ಥಾನಕ್ಕೆ ಯಾರು ಯೋಗ್ಯರಾಗಲಿಕ್ಕೆ ಸಾಧ್ಯವಿಲ್ಲ. ಕೇವಲ ನಾವು ಕಾವಿ ಬಟ್ಟೆ ಹಾಕೊಂಡು, ಯುವತಿ ಇಟ್ಕೊಂಡು, ಹಣೆ ತುಂಬ ಕುಂಕುಮ ಇಟ್ಕೊಂಡು, ಜುಟ್ಟು ಬಿಟ್ಕೊಂಡು, ಏನೋ ಮಾಡಿಕೊಂಡು, ಕಾವಿ ಕಮಂಡ ಇಟ್ಕೊಂಡು ಬಂದ್ರೆ ನಮ್ಮ ಗುರುಗಳು ಅಂದ್ರೆ ಅಲ್ಲ. ಹೌದಾ? ಇಲ್ಲ. ತತ್ವಜ್ಞಾನವನ್ನರಿತವನು ಮಾತ್ರ ಇಲ್ಲಿ ಗುರು ಆಗ್ಲಿಕ್ಕೆ ಸಾಧ್ಯ. ಜ್ಞಾನದ ಬೆಳಕನ್ನ ಕೊಡ್ತಕ್ಕಂಥವನು. ಅವನು ಹೊರಟೊರಟಾಗೆ ಹೇಳಿ, ಅಂಗಾರಪ್ಪ ಹೇಳ್ತಿದ್ದು ಹೊರಟ ಭಾಷೆಯಲ್ಲಿ ಹೋಗಲೇ ಕೊಳ್ಳ. ಹೌದಾ? ಇದೇ ಭಾಷೆ. ಯಾಕೆ ಆಗಿದ್ರು ಕೂಡ ಅದ್ರಲ್ಲಿ ಏನಿತ್ತು? ಆನಂದ ಇತ್ತು. ಆನಂದ ಇತ್ತು.
ಪ್ರೀತಿ ಇತ್ತು, ಶ್ರದ್ಧೆ ಇತ್ತು, ಜ್ಞಾನದ ಬೆಳಕಿತ್ತು. ಆ ಬೆಳಕನ್ನ ನೀವೆಲ್ಲ ಕಂಡುಕೊಂಡಿದ್ದೀರ, ಹೌದಾ? ಆ ಬೆಳಕಿನಿಂದಲೇ ಎಲ್ಲ ಇವತ್ತು ಇಲ್ಲಿ ಬೆಳಕಾಗ್ತಾ ಇದೆ. ಅದರಿಂದ ಅವರು ಹೇಳಿಕೊಟ್ಟಿರ್ತಕ್ಕಂಥದ್ದು ತತ್ವಜ್ಞಾನ. ತತ್ವವನ್ನ ಚಿಂತನ ಮಾಡಿ, ತತ್ವ ಚಿಂತನ ಮಾಡಿ. ತತ್ವಂ ಅಸಿ, ಏನು? ತತ್ವಂ ಅಸಿ ಶಿವ ಜೀವೈಕ್ಯಾನುಸಂಧಾನ. ಶಿವ ಜೀವನನ್ನ ಐಕ್ಯ ಮಾಡತಕ್ಕಂತಹ ಅನುಸಂಧಾನವನ್ನ ಮಾಡು ನೀನು. ನಿನ್ನೊಳಗೆ ಶಿವ ಇದ್ದಾನೆ ಅಂತ ಸ್ವಾಮೀಜಿಯವರು ಹೇಳಿದ್ರು, ನಾನು ಹೇಳಿದ್ರು, ಎಲ್ಲ ಹೇಳ್ತಾ ಇದ್ದೀವಿ. ಅವರನ್ನ ಅನುಸಂಧಾನ ಮಾಡೋದಕ್ಕೆ ವಿಧಾನ ಬೇಕಲ್ಲ. ಅನುಸಂಧಾನ ಅಂದ್ರೆ ಹರಿದುಕೊಳ್ತಕ್ಕಂಥದ್ದು ಬೇಕಲ್ಲ. ಆ ಅನುಸಂಧಾನವನ್ನ ಕೊಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಗುರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ, ಹೌದಾ? ಅದರಿಂದ ಗುರು ಬೇಕು. ಗುರುವಿನ ಧರ್ಮವನ್ನ ನಾವೆಲ್ಲ ಹರಿದುಕೊಳ್ಬೇಕಾಗುತ್ತೆ. ಆ ಮಾರ್ಗದಲ್ಲಿ ನೀವೆಲ್ಲ ನಡ್ಕೊಂಡು ಬಂದಿದ್ದೀರಾ, ಬಹಳ ಸಂತೋಷ. ನೀವೆಲ್ಲ ಆ ಒಂದು ಬ್ರಹ್ಮಜ್ಞಾನದಲ್ಲಿ ಲೀನವಾಗಿದ್ದೀರಾ, ಸಾಧನೆಯನ್ನ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಾಧನೆಯ ಪ್ರತಿಫಲ ಏನಾಗ್ಬೇಕು ಅಂತ ಹೇಳಿದ್ರೆ ಅಪೇಕ್ಷೆ ಕೊಡಿ. ಏನಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ. ಸತ್ ಸಂಕಲ್ಪವನ್ನ ಮಾಡಿದಾಗ ನಿಮಗೆ ಬೇಕಾಗಿರ್ತಕ್ಕಂತಹ ಸದ್ಗುರು ಖಂಡಿತ ದೊರೀತಾನೆ, ಹೌದಾ? ಅದಕ್ಕೋಸ್ಕರ ಅಂತಹ ಗುರುವನ್ನು ನಾವು ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ನೀವೆಲ್ಲ ಸಂಕಲ್ಪ ಮಾಡಿದಾಗ ಖಂಡಿತ ಇದು ಸಾಧ್ಯ ಆಗುತ್ತೆ. ಇದಕ್ಕೆ ನಾವು ಎಲ್ಲಾ ಕಡೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಒಂದು ಪುಟ್ಟ ಪುಟ್ಟ ಮಠಗಳಿದಾವೋ ಆ ಮಠಗಳಿಗೆ ಆಸರೆ ಬೇಕಾಗುತ್ತೆ. ಈಗ ಹೆಂಗೆ ನಮ್ಮ ಹಳ್ಳಿಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ವೋ, ಹಂಗೆ ನಮ್ಮ ಮಠಗಳಿಗೆ ಗುರುಗಳು ಸಿಗ್ತಾ ಇಲ್ಲ. ಈಗ ಗುರು ಮಕ್ಕಳಿದ್ದೀರ ನೀವು, ಹೌದಾ? ನೀವ್ ಯಾರಿದ್ದಾರೋ ಅವರೇ ಇರೋದು. ಯಾರಾದರೂ ಹೊಸದಾಗಿ ನಾವು ಗುರು ದೀಕ್ಷೆ ಕೊಡಿಸಿದ್ದೀವಿ, ಹೊಸದಾಗಿ ಬಂದಿದ್ದೀವಿ ಅನ್ನೋರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಇದೀರಾ? ಯಾರು ಮುಗಿತಾ ಬರ್ತಾ ಇದೆ, ಆಯಸ್ಸು ಮುಗಿತಾ ಬರ್ತಾ ಇದೆ, ಎಲ್ಲ ಒಂದ್ ದಿವಸ ಹೊರಟು ಉದುರೋಯ್ತವೆ. ಆಮೇಲೆ ಯಾರು ನೋಡ್ಕೋತಾರೆ? ಇದು ಪ್ರಶ್ನೆ. ಸಂಸಾರ ಇದ್ದಾಗ ಅವನ ಮಗ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಗುರುಮಠ ನೋಡ್ಕೊಳ್ಳೋರು ಯಾರು? ಹೌದಾ? ಬೇಕಲ್ವಾ? ಅದಕ್ಕೆ ಸಿಕ್ಕದಂತವನ್ನ ಸದ್ವಿನಿಯೋಗ ಪಡಿಸ್ಕೊಳ್ಳಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಮಠಮಾನ್ಯಗಳಿಗೆ ಗುರುಗಳನ್ನ ನೀವು ಹುಡುಕಬೇಕಾಗಿದ್ರೆ ನಿಮ್ಮ ಕಡೆಯಿಂದ ಸೆಲೆಕ್ಷನ್ ಮಾಡಲಿಕ್ಕೆ ಸಾಧ್ಯವಿದೆಯಾ ಅಂತ ಪ್ರಶ್ನೆ ಮಾಡ್ಕೋಬೇಕು. ಗುರುಗಳನ್ನ ಸೆಲೆಕ್ಷನ್ ಮಾಡ್ತಕ್ಕಂಥವ್ರು ಯಾರಾಗ್ಬೇಕಪ್ಪ? ಈಗ ಮನೇಲಿ ಹೆಣ್ಣೊಳಗೆ ಹೋಗ್ತೀರಾ ಗಂಡಿಗೆ, ಹೌದಾ? ಈಗೆಲ್ಲ ಬಿಡಿ ಲವ್ ಮ್ಯಾರೇಜ್ ಮಾಡ್ಕೊತಾರೆ, ಯಾರು ಹುಡುಕ್ಬೇಕಾಗಿಲ್ಲ. 3 ತಿಂಗಳ ಆಮೇಲೆ ಡ್ರೈವರ್ಸ್ ಅಂತ ಕೊಡ್ತಾರೆ, ಅವಳು ಯಾರನ್ನ ಒಬ್ಬರು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರಲ್ಲ, ನೀವೆಲ್ಲ ಮದುವೆ ಮಾಡ್ಕೋಬೇಕಾದ್ರೆ ಹಂಗೆ ನಡೆದಿರೋದು. 7 ಜೊತೆ ಚಪ್ಪಲಿ ಸರಿಯುವಂತೆ ಸ್ವಲ್ಪ ನೋಡ್ಕೋತೀವಿ, ಹೌದಾ? ಏನಕ್ಕೆ ಹುಟ್ಟಿದ್ರು? ಅರ್ಹತೆ, ಮನೆತನ. ಆ ಹೆಣ್ಣು ನನ್ನ ಕುಟುಂಬದಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾನೆ ಇಲ್ವಾ ಅಂತ ಹೇಳಿ ಹುಡುಕ್ತಾ ಇದ್ರು. ಯಾರು? ಹಿರಿಯರು ಹುಡುಕ್ತಾ ಇದ್ರು, ಹೌದಾ? ಅಂತ ಹಿರಿಯರು ಹುಡುಕಿ ತಂದು ಮದುವೆ ಮಾಡಿರ್ತಕ್ಕಂತಹ ಕುಟುಂಬಗಳು ಇವತ್ತು ಕೂಡ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ನಿಮ್ಮ ಮಕ್ಕಳಿಗೆ ಬಿಟ್ಟಿದ್ದೀರಲ್ಲ, ನೀನೇನ್ ನೋಡ್ಕೊಳ್ಳ ನಮ್ಮ ಕೈಲಿ ಆಗಲ್ತು ಅಂತ, ಅವರೆಲ್ಲ ಬಂದಿರೋರು ಸೊಸೈಟಿಲಿ ಏನ್ ಮಾಡ್ತಾ ಇದ್ದಾರೆ? ನೀವ್ ಹೇಳಿ, ಬಂದಿರೋರು ಚೆನ್ನಾಗಿ ನೋಡ್ಕೊತಾರ? ಅದೇನು 2,000 ಬರ್ತಾರಿಲ್ಲ, ಈಗ ಕಿತ್ತಾಡ್ತಾವ್ರೆ. ನನಗೆ ಬಾಯಿಗೆ ಕೊಟ್ಬಿಟ್ಟು ನನಗೆ ಚಿಂತೆ ಇಲ್ಲ, ನಾನೀಗ ಮನೆಗೆ ದೊಡ್ಡ ಸೊಸೆ, ನನಗೆ ಬರಬೇಕು ಅಂತ. ಇದು ಸಮಸ್ಯೆಗಳು ತುಂಬಿಕೊಂಡಿದೆ. ಅದಕ್ಕೆ ಉದಾಹರಣೆ ಕೊಟ್ಟಿತ್ತು, ನಿಜ ಅದು. ಹಾಗಾದಾಗ ಒಂದು ಮಠಕ್ಕೆ ಒಬ್ಬ ಗುರುಗಳನ್ನ ಸೆಲೆಕ್ಷನ್ ಮಾಡ್ತಕ್ಕಂಥವ್ರು ಯಾರಾಗಬೇಕು, ಇದನ್ನ ನೀವು ಯೋಚನೆ ಮಾಡಿ. ಯಾರು ಮಾಡೋದಲ್ಲ, ಅದಕ್ಕೊಬ್ಬ ಗುರು ಬೇಕು. ಅಂತಹ ಗುರುವನ್ನ ನಾವು ಕಂಡುಕೋಬೇಕು. ಅದಕ್ಕೆ ನಾನು ಏನು ಹೇಳೋದು ಅಂದ್ರೆ, ಯಾವುದೇ ಮಠ ಆಗಲಿ ಆ ಮಠಕ್ಕೆ ಗುರುಗಳನ್ನ ನೀವು ತರಬೇಕಾಗಿದ್ರೆ ಬಲ್ಲಂತಹ ಮಹಾಗುರುಗಳನ್ನ
ಹಿಡಿದು ಅವ್ರ ಕಡೆಯಿಂದ ಆಶೀರ್ವಾದ ಮಾಡಿ ಆ ಲಿಂಕ್ ಆ ಸಂಪರ್ಕ ಏನಿರ್ತದಲ್ಲ ಸರಳ ಚೈನ್ ಅಂತ ಹೇಳ್ತೀವಿ, ಚೈನ್ ಲಿಂಕ್ ಅಂತ ಹೇಳ್ತೀವಿ, ಅವರ ಮುಷ್ಟಿಲಿ ಇರ್ತದೆ. ಆಗ ಸುಲಲಿತವಾಗಿ ಸುರಕ್ಷಿತವಾಗಿ ಮಠಗಳು ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲಿ ಹೇಳೋದಿಷ್ಟೇನೆ, ಕೊಡ್ತಾರೆ ಅವರು. ಅವ್ರು ಹೋಗಿಲ್ಲ, ಇಲ್ಲೇ ಇದ್ದಾರೆ ನೋಡಿ, ಸ್ವಾಮಿಗಳ ಬಾಯಿನ ಹೇಳಿಸ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮೆಲ್ಲರ ಗಮನಕ್ಕೆ ತರೋದು, ಎಲ್ಲ ಸ್ವಾಮೀಜಿಯವರ ಅನುಮತಿಯಿಂದ ಪಡ್ಕೊಂಡು ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೂಜ್ಯರನ್ನು ಆಶ್ರಯಿಸಿ ಅವ್ರ ಕಡೆಯಿಂದ ಯಾರನ್ನಾದ್ರೂ ಇಲ್ಲಿಗೆ ಒಬ್ಬ ಗುರುಗಳನ್ನ ನೇಮಕ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡ್ಲಿ. ಅವರು ಈಗ ಯಾಕೆಂದ್ರೆ ಇದೆಲ್ಲ ನಂಬಿಕೆ, ಈಗ ಮಾತಾಡ್ತಿದ್ರೆ ಅಷ್ಟೊತ್ತಿಂದ ಮಾತಾಡ್ತಾ ಇದ್ರು, ಯಾವಾಗಲೂ ಹೂವು ಬೀಳಿಲ್ಲ. ಈಗ ಕೊನೆ ಶಬ್ದವನ್ನ ಶುರು ಮಾಡಿದ್ಮೇಲೆ ಬಲಗಡೆ ಹೂವು ಬೀಳ್ತು ಅಂತ ಹೇಳಿ ಆ ತಾಯಿನ ನೋಡ್ಕೊಂಡಿದ್ದಾರೆ, ಹೇಳ್ತಾ ಇದ್ದಾರೆ. ಹೌದು, ಹಾಗೆ ಅದಕ್ಕೆಲ್ಲ ಒಂದು ಇರ್ತದೆ, ಯಾವುದೋ ಒಂದು ರೂಪದಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತ ಹೇಳ್ತೀವಿ. ಅದನ್ನೇ ಎಲ್ಲಿರ್ತಾರೆ ಅಂದ್ರೆ, ಹೇಗಿರ್ತಾರೆ ಅಂದ್ರೆ ಹೀಗೆ ಇರ್ತಾರೆ, ಎಲ್ಲೂ ಹೋಗಲ್ಲ ಅವರು, ಎಲ್ಲ ಇಲ್ಲೇ ಇರುವಂತವ್ರನ್ನೇ. ಯಾಕೆ ಅಂತ ಹೇಳಿದ್ರೆ ಆತ್ಮಜ್ಞಾನವನ್ನರಿತ ಮೇಲೆ ಜ್ಞಾತರ ಜ್ಞಾನ ಅಂತ ಹೇಳ್ತೀವಿ. ಅವರೆಲ್ಲೂ ಹೋಗಲ್ಲ, ಇಲ್ಲೇ ಇದ್ದಾರೆ. ಅವರ ಜೊತೆಗೆ ನಾವೆಲ್ಲ ಸಹಕಾರವನ್ನ ಸಹಯೋಗವನ್ನ ಕೊಡಬೇಕಾಗುತ್ತೆ. ಭಕ್ತಿ ಶ್ರದ್ಧೆಯನ್ನ ನೀವು ಎಷ್ಟು ಮಟ್ಟಿಗೆ ಇದ್ರ ತನಕ ಬೆಳೆಸ್ಕೊಂಡು ಬಂದಿರೋ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳನ್ನ ಬೆಳೆಸ್ಕೊಂಡು ಅಶಾಶ್ವತವಾಗಿರ್ತಕ್ಕಂಥ ಈ ಜಗತ್ತನ್ನ ದೂರ ಮಾಡ್ತಾ ಆತ್ಮ ಆನಂದವನ್ನ ಹೊಂದತಕ್ಕಂತಹ ಮಾರ್ಗಕ್ಕೆ ನೀವೆಲ್ಲ ಬಂದಿದ್ದೀರಾ. ಅದನ್ನ ಮತ್ತಷ್ಟು ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗ್ತಕ್ಕಂತಹ ಕಾಯಕ ಈ ಒಂದು ಕ್ಷೇತ್ರದಿಂದ ಆಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಸದ್ಭಕ್ತರೆಲ್ಲರೂ ಕೇಳ್ಕೊಂಡು, ಸ್ವಾಮೀಜಿ ನನ್ನ ಕಡೆಯಿಂದ ಏನಾಗ್ಬೇಕಪ್ಪ, ನಾನು ನಮ್ಮ ಸ್ವಂತ ಸ್ವಾಮೀಜಿಯವರೆಲ್ಲ ಸೇರಿ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಗತಿಗೆ ಮಾಡಿಸ್ಕೊಡಿ ಸ್ವಾಮೀಜಿ ಅಂದರು. ಅದನ್ನು 2ನೇ ದಿನಕ್ಕೆ ನಮ್ಮ ಚೆನ್ನಪ್ಪನ ಬಿಟ್ಟು ಚೆನ್ನಪ್ಪ ಸ್ವಾಮಿಗಳು ಬಂದು ನಿಂತ್ಕೊಂಡು ಬಹಳ ವಿಶೇಷವಾಗಿ ಬಹಳ ಚೆನ್ನಾಗಿ ಆ ಗತಿಯನ್ನು ರೂಪಿಸ್ಕೊಟ್ಟಿದ್ದಾರೆ. ಅದು ಹಾಗೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನೋಡಿ, ಬೆಟ್ಟ ಹತ್ತಿ ಅದನ್ನು ಮಾಡಿ ಅದನ್ನ ಇವತ್ತು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ತಕ್ಕಂತಹ ಕೆಲಸ ನಮ್ಮೆಲ್ಲರ ಕರ್ತವ್ಯ ಆಗಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಭಗವಂತ ನಿಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಸರ್ವರಿಗೂ ಜನ್ಮಗಳನ್ನು ಉಂಟು ಮಾಡಲಿ ಅಂತ ಹೇಳಿ ತುಂಬು ಹೃದಯದಿಂದ ಹಾರೈಸುತ್ತಾ, ಇವತ್ತೆರಡು ವಿಚಾರ ಪುಷ್ಪಗಳನ್ನು ಶ್ರೀ ಗುರುವಿನ ಪರಮ ಪವಿತ್ರ ಚರಣ ಕಮಲಗಳಿಗೆ ಪುಷ್ಪಗಳಾಗಿ ಸಮರ್ಪಿಸ್ತಾ ಇದ್ದೀನಿ. ಕಾರ್ಯಕ್ರಮ ಎಲ್ಲ ಆಗಲಿ, ಆಮೇಲೆ ನೀವೆಲ್ಲ ಯಾವತ್ತಾದ್ರೂ ಕರೋದು ಬಂದು ಇಲ್ಲೋ ಅಥವಾ ರಾಮನಗರ ಮಠದಲ್ಲೋ ಮಾಡಿ ಮಾಡೋಣ. ಮಂಗಳ ಹಾಕಿ ಗುರುವೇ ಬಾರಯ್ಯ ಗುರುವೇ ಬಾರಯ್ಯ ಗುರುದೇವರೇ ಬಾರಯ್ಯ ಓಂ ನಮ ಶಿವಾಯ ಗುರುವೇ ನೀನು ಬಾರಯ್ಯ ಗುರುವೇ ಓಂ ನಮ ಶಿವಾಯ ಗುರುವೇ ನೀನು ಬಾರಯ್ಯ ಗುರುವೇ
ಎಲ್ಲವೂ ನೀನಯ್ಯ ಎಲ್ಲೆಲ್ಲೂ ನೀನಯ್ಯ ಎಲ್ಲವೂ ನೀನಯ್ಯ ಎಲ್ಲೆಲ್ಲೋ ನೀನಯ್ಯ ಎಲ್ಲೇ ಕರೆದರೂ ದೊರಕುವೆ ನೀನು ಬಾರಯ್ಯ ಗುರುವೇ ಎಲ್ಲೇ ಕರೆದರೂ ದೊರಕುವೆ ನೀನು ಬಾರಯ್ಯ ಗುರುವೇ ಅಂಡವು ನೀನಯ್ಯ ಬ್ರಹ್ಮಾಂಡವು ನೀನಯ್ಯ ಅಂಡವು ನೀನಯ್ಯ ಬ್ರಹ್ಮಾಂಡವು ನೀನಯ್ಯ ಆ ಬ್ರಹ್ಮನ ತಂದೆಯು ನೀನಯ್ಯ ಬಾರಯ್ಯ ಗುರುವೇ ಆ ಬ್ರಹ್ಮನ ತಂದೆಯು ನೀನಯ್ಯ ಬಾರಯ್ಯ ಗುರುವೇ ಗುರುವೇ ಬಾರಯ್ಯ ಗುರುದೇವರ ಬಾರಯ್ಯ ಓಂ ನಮಃ ಶಿವಾಯ ಗುರುವೇ ನೀನು ಬಾರಯ್ಯ ಗುರುವೇ ಭಕ್ತರ ಕಿರಿಯೇ ಬಾರಯ್ಯ ಶರಣರ ಜ್ಯೋತಿಯು ನೀನಯ್ಯ ಭಕ್ತರ ಕಿರಿಯೇ ಬಾರಯ್ಯ ಶರಣರ ಜ್ಯೋತಿಯು ನೀನಯ್ಯ ಭಕ್ತರ ಕಾಯುವ ದೊರೆಯೇ ನೀನು ಬಾರಯ್ಯ ಗುರುವೇ ಶರಣೆಂದೇ ಗುರುವೇ ನಾ ಶರಣಾದೆ ಗುರುವೇ ಶರಣೆಂದೇ ಗುರುವೇ ನಾ ಶರಣಾದೆ ಗುರುವೇ ಶರಣರ ಮನದಲ್ಲಿ ಶರಣಾದೆ ಗುರುವೇ ಶಿವ ಶರಣರ ಮನದಲ್ಲಿ ಶರಣಾದೆ ಗುರುವೇ ಶರಣೆಂದೇ ಗುರುವೇ ನಾ ಶರಣಾದೆ ಗುರುವೇ ಶರಣರ ಮನದಲ್ಲಿ ನೆಲೆಸಿದ ನಿಮಗೆ ಶರಣಾದೆ ಗುರುವೇ ಶಿವ ಶರಣರ ಮನದಲ್ಲಿ ಶರಣಾದೆ ಗುರುವೇ ಗುರುವೇ ಬಾರಯ್ಯ ಗುರುದೇವರ ಬಾರಯ್ಯ ಓಂ ನಮಃ ಶಿವಾಯ ಗುರುವೇ ನೀನು ಓಂ ನಮಃ ಶಿವಾಯ ಗುರುವೇ ನೀನು जय नमः पार्वती पते सद्गुरु महाराज की अन्नानप्प स्वामी महाराज की ಎಲ್ಲ ಅಲ್ಲೇ ಕೂತ್ಕೊಳ್ಳಿ ಪಂಚಾಕ್ಷರಿ ಮಾತ್ರ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಎಲ್ಲ ಗಲಾಟೆ ಆಗ್ತದೆ ಕಾಕುಜಿ ಆಯ್ತು ಅಂದ್ರೆ ಎಲ್ಲ ಇದ್ದು ಎದೊಳ್ಬೇಡಿ ಅಲ್ಲೇ ಕೂತ್ಕೊಳ್ಳಿ ಚಿಕ್ಕನ ಸ್ವಾಮಿಗಳ ಆದಿಯಾಗಿ ಮತ್ತು ಪಾರ್ವತಿ ಸ್ವಲ್ಪ ನೀವು ಜಾಗ ಬಿಟ್ಬಿಡಿ ಬರ್ತಿದ್ದೀರಿ ಬೈಕ್ ಆನ್ ಮಾಡಿ ಬಿಡುಗಡೆ ಮಾಡಿದ್ವಿ ನಾವು ಈಗ ಅವರ ಬೆಲೆ ಇಟ್ಟಿದ್ರೆ ಒಂದು 700 ರೂಪಾಯಿ ಪುಸ್ತಕ 5 ರೂಪಾಯಿಗೆ ಬೆಲೆ ಇಟ್ಟಿದ್ರು
ಈಗ ಯಾರು ಓದ್ತಕ್ಕಂಥ ಆಸಕ್ತರು ಈ ಕ್ಷೇತ್ರಕ್ಕೆ ಒಂದು ವೃತ್ತಿ ಆಗುವ ಮತ ಬಂದು ಅಂದ್ಬಿಟ್ಟು ಒಬ್ಬರಿಂದ ಉಚಿತವಾಗಿ ಕೊಡೋಣ ಅಂತ ಮಹಾತ್ಮರಿಗೆ ಎಲ್ಲರೂ ಕೊಡೋಣ ಅಂತ ಅಪಾರ ಇಟ್ಕೊಂಡಿದ್ದಾರೆ. ಹಿಂದೆ ಇದ್ದಾರೆ ಮಹಾತ್ಮರು ಅಂತ ಅವರು ಮಹಾತ್ಮರು ಅಂತ ಬಂದ್ರೆ ಮುಂಚೆ ದಯವಿಟ್ಟು ತಗೊಂಡ್ರು ಅವರು ಚಿತ್ರದುರ್ಗ ಅಮೌಂಟ್ ಹಾಕಿದ್ರಿಲ್ಲ. ಆದರೆ ಅವರು ಅಲ್ಲಿ ನಮ್ಮ ಸಂಪ್ರದಾಯ ಈ ಕ್ಷೇತ್ರ ಮಹತ್ವ ಅಂತಂದ್ರೆ ನಮ್ಮ ಕ್ಷೇತ್ರಕ್ಕೆ ಎಷ್ಟು ಜನ ಅಂತ ಎಷ್ಟು ಜನಕ್ಕೆ ನಮ್ಮನ್ನು ಕಳಿಸ ಇಮಾಮ್ ಸಾಹಿಬು ಗೋಕುಲಕ್ಕೂ ಏನ್ ಸಂಬಂಧ ಇದೆ? ಇದೇ ಸಂಬಂಧ. ಯಾವುದು ನೋಡಿ, ಅವರು ಚಿತ್ರದುರ್ಗದ ಕ್ಷೇತ್ರದಿಂದ ಅವರು CR ಮಹಮ್ಮದ್ ಕುದರತ್ ಅಂತ ಹೇಳಿ ಒಬ್ಬ ಮುಸಲ್ಮಾನ್ ಬಾಂಧವರು, ಅವರು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಕ್ಷೇತ್ರದ ಪೂರ್ಣ ವಿಚಾರಧಾರೆಗಳನ್ನು ಗ್ರಹಿಸಿ ಅದನ್ನ ಗ್ರಂಥ ರೂಪದಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುವಂತಹ ಒಂದು ಗ್ರಂಥವನ್ನ ಬರೆದು ಅದನ್ನ ಮಠಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಅದನ್ನ ಭಕ್ತಾದಿಗಳು ಕೊಂಡ್ಕೊಂಡು ಓದಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಓದೋದು ಕಮ್ಮಿ ಆಗ್ಬಿಟ್ಟಿದ್ದೀವಿ. ಓದುವಂತ ಕೆಲಸ ಆಗ್ಬೇಕು. ಓದ್ದಾಗ ಮಾತ್ರ ಕೆಲವು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಪುಸ್ತಕದಲ್ಲಿ ಅವರು ಬರೆದಿರ್ತಕ್ಕಂಥ ವಿಚಾರಧಾರೆಗಳನ್ನ ಕೆಲವು ಸೂಕ್ಷ್ಮವಾಗಿ ನಮ್ಮ ಶ್ರೀನಿವಾಸ್ ಅವರು ಹೇಳಿದರು. ಏನಿದೆ ಅಂತ ಹೇಳಿದ್ರೆ, ಚಿಕ್ಕಣ್ಣ ಸ್ವಾಮಿಯವರ ಆದಿಯಾಗಿ, ಮಾತೆಯವರ ಆದಿಯಾಗಿ ಬಹಳ ಅದ್ಭುತವಾಗಿದೆ ಅಂತ ಹೇಳಿ ಸ್ವಾಮಿಯವರು ಕೂಡ ಹೇಳ್ತಾ ಇದ್ದಾರೆ. ಅಂದಾನಪ್ಪ ಸ್ವಾಮೀಜಿಯವರ ಆದಿಯಾಗಿ ಅವರೆಲ್ಲರ ಬಗ್ಗೆಗೆ ಒಂದಿಷ್ಟು ವಿಚಾರಧಾರೆಗಳನ್ನ ಈ ಪುಸ್ತಕ ಭಂಡಾರದ ಮೂಲಕ ಪ್ರಕಟ ಮಾಡಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇದನ್ನ ಕೊಂಡ್ಕೊಂಡು ಓದಿ ಈಗ ಇದರ ಬೆಲೆ ಬಂದು 700 ರೂಪಾಯಿ. ಅದನ್ನ 500 ರೂಪಾಯಿಗೆ ಅಂತ ಹೇಳಿ ಇವತ್ತು ಕೊಡ್ಬೇಕು ಅಂತ ಹಾಕೊಂಡಿದ್ರು. ನಮ್ಮ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ನನ್ನ ಒಂದು ಕೋರಿಕೆ ನಿಮ್ಮಲ್ಲಿ ಏನು ಅಂದ್ರೆ, ಪ್ರತಿಯೊಬ್ಬರು ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದ್ ನಿಮಿಷ, ಪ್ರತಿಯೊಬ್ಬರು ಕೂಡ ಈ ಗ್ರಂಥವನ್ನ ಪಡ್ಕೊಳ್ಳಿ. ಆದ್ರೆ ಯಾರು ಕೂಡ ಉಚಿತವಾಗಿ ಪಡ್ಕೊಳ್ಬಾರ್ದು. ನಿಮ್ಮ ಶಕ್ತಿ ಮೀರಿ ಎಷ್ಟು ಸಾಧ್ಯವೋ ಅಷ್ಟನ್ನ, ಬರೀ 500 ಅಂತಲ್ಲ, 200 ಅಂತಲ್ಲ, 100 ಅಂತಲ್ಲ, 1000 ರೂಪಾಯಿ ಕೊಟ್ಟರು ಬೇಡ ಅನ್ನಲ್ಲ, 5000 ಕೊಟ್ಟರು ಬೇಡ ಅನ್ನಲ್ಲ. ಇದಕ್ಕೆ ಬೆಲೆ ಕಟ್ಟಲಾರದೆ ಇರ್ತಕ್ಕಂತಹ ಗ್ರಂಥ ಆಗಿರೋದ್ರಿಂದ ನಿಮ್ಮ ಸತ್ಯಾನುಸಾರ ಇಚ್ಛಾನುಸಾರ ಇದನ್ನ ನೀಡಿ, ನೀವು ಕಾಣಿಕೆ ರೂಪದಲ್ಲಿ ನೀಡಿ ಈ ಪುಸ್ತಕವನ್ನ ನಿಮ್ಮ ಮನೆಗಳಿಗೆ ತಗೊಂಡೋಗಿ ಓದ್ಬೇಕು. ಈ ಓದೋ ಬರದೇ ಇದ್ರು ಕೂಡ ಮನೇಲಿ ಓದಿ, ಮಕ್ಕಳು ಓದ್ತಾರೆ, ಓದಿ ಹೇಳ್ತಾರೆ ನಿಮ್ಗೆ. ಅದಕ್ಕಾಗಿ ಈ ಗ್ರಂಥವನ್ನು ಇವೆಲ್ಲ ಕೊಡ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅವ್ರು ಬಂದಿದಾರ ನಾವು ಈ ಗ್ರಂಥವನ್ನ ನಮ್ಮ ಎಲ್ಲ ಸ್ವಾಮಿಗಳು ಹಾಗೆ ಇಸ್ಕೊಳ್ಳೋಣ. ನಾವು ಕೂಡ ಕಾಣಿಕೆ ಕೊಟ್ಟು ನಾವು ಕೊಡ್ತಕ್ಕಂಥ ಕಾಣಿಕೆ ಖಂಡಿತ ಇದು ಮಠಕ್ಕೆ ಸೇರುತ್ತೆ, ಬೇರೆ ಯಾರಿಗೂ ಹೋಗಲ್ಲ. ಕುದರತ್ ಸರ್, ಕುದರತ್ ಅವ್ರ ಕಡೆ ಲಿಂಗಾಷ್ಟಕಂ ಹೇಳಿ, ಶಿವ ಪಂಚಾಕ್ಷರಿ ಲಿಂಗಾಷ್ಟಕಂ ಹೇಳಿ ಪಾದ ಪೂಜೆ ಮಾಡ್ಕೊಳ್ಳಿ. ಶಿವಾಯ ನಮಃ
ಶಿವಾಯ ನಮಃ
ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಹಾರ ಹಾಕಿದ್ದಾರೆ ಮಾಡ್ಕೊಳ್ಳಿ ತಗೊಳ್ಳಿ ಸಾಕು ಹಾರ ತಗೊಳ್ಳಿ ಓಂ ಶಿವಾಯ ನಮಃ 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 ಓಂ ನಮಃ ಶಿವಾಯ ಶ್ರೀ ಆನಂದಾಮೃತ सकल साधु संतन महाराज महात्मा की सकल साधु संतन महाराज महात्मा की सकल साधु संतन महाराज महात्मा की शिव नम पार्वती पदे ತಾಯಿಯ ಮಡಿಲು ತಂದೆಯ ಹೆಗಲು ಶಿವಶರಣರ ಪಾದಾರ ಬಿಂದುವು ಸ್ವರ್ಗಕ್ಕಿಂತ ಮೇಲಯ್ಯ. ಇಂದಿನ ಕಾರ್ಯಕ್ರಮ ನಾವು ಸ್ವರ್ಗವನ್ನು ಎಲ್ಲಾದರೂ ನೋಡಿದ್ರೆ ಸ್ವರ್ಗವನ್ನ ವೇದಕ್ರಮ ಸದ್ಗುರು ಚಿಕ್ಕಣ್ಣ ಸ್ವಾಮಿಗಳ ಒಂದು ಮಠದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದೇ ಸ್ವರ್ಗವನ್ನ ನಾವು ಭಾವನೆ ಇದೆ. ಮತ್ತೊಂದು ಸಾರಿ ತಾಯಿಯ ಮಡಿಲು ತಂದೆಯ ಹೆಗಲು ಶಿವಶರಣರ ಪಾದಾರ ಬಿಂದ ಸ್ವರ್ಗಕ್ಕಿಂತ ಮೇಲಯ್ಯ ಎಂದ ಹಾಗೆ ಇವತ್ತು ಸ್ವರ್ಗವನ್ನು ನಾವು ಎಲ್ಲಿ ಕಾಣ್ತಾ ಇದ್ದೇವೆ ಅಂತಂದ್ರೆ ಸ್ವರ್ಗಕ್ಕಿಂತಲೂ ಮೇಲು ಈ ಆಧ್ಯಾತ್ಮಿಕ ವಿಚಾರ ಅಂತ ಹಾಗೆ ಎಲ್ಲರೂ ಕೂಡ ಭಾಜನರಾಗಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವೆಲ್ಲ ಬಹಳ ಶ್ರದ್ಧೆಯಿಂದ ಎಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ನೀವೆಲ್ಲರೂ ಕೂಡ ಅಂತ ನಮಿಸ್ತಾ ಇದ್ದೀವಿ. ಎದ್ದೇಳ್ಬೇಕು ನೀವು ಸೈಡ್ ಕುತ್ಕೊಂಡು ಪಂಚಾಮೃತ ಇಲ್ಲೇ ಕಲಿಸ್ಕೊಂಡ್ಬಿಡು. प्रसन्न स्वामी सद्गुरु महाराज की श्री चिकन स्वामी सद्गुरु महाराज की श्री स्वामी सद्गुरु महाराज की महाराज की
की सकल साधु संत महाराज की जय शिवराम हरे प्रसन्न ಸ್ವಲ್ಪ ಜಾಗ ಬಿಡ್ಬೇಕು. Thank you.
ಪ್ರಸಾದ ನೀಡ್ತಾರೆ. ಅನ್ನಾದ ಫಲಗಳು ಕನ್ನಡ ಹೋಗ್ತಾರೆ. ಪ್ರಸಾದ ನೀಡಿಲ್ಲ, ದಯವಿಟ್ಟು ಪ್ರಸಾದ ನೀಡ್ರಿ, ಪ್ರಸಾದ ಮಾಡ್ರಿ, ಪ್ರಸಾದ ಕೊಡ್ರಿ, ದಯವಿಟ್ಟು ನಡೆಯುತ್ತಾರೆ.